BC ರೋಡು KSRTC ಬಸ್ ನಿಲ್ದಾಣದಲ್ಲಿ ಕಲ್ಲಡ್ಕದ ಪುಷ್ಪರಾಜ್ ಆಸ್ಪತ್ರೆಯ ಮೆಡಿಕಲ್ನಲ್ಲಿ ಸಿಬ್ಬಂದಿಯಾಗಿದ್ದಂತಹ ಲಾವಣ್ಯ ಎನ್ನುವ 22 ವರ್ಷದ ಯುವತಿಯನ್ನು ಸಂಜೆಯ ವೇಳೆಗೆ ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಿದಂತಹ ಘಟನೆ 10 ಹಲವು ಸಂಶಯಗಳಿಗೆ ಮತ್ತು ಭೀತಿಗೆ ಕಾರಣವಾಗಿತ್ತು. ಹತ್ಯೆ ಮಾಡಿದಂಥ ಆರೋಪಿ ಗುರುವಾಯನಕೆರೆ ಸಮೀಪದ ಒಡಿಲ್ನಾಳದ ಚೇತನ್ ಗೌಡನನ್ನು ಪೊಲೀಸರು ಬಂಧಿಸಿದರು. ಚೇತನ್ ಗೌಡನೇ ಲಾವಣ್ಯನನ್ನು ಹತ್ಯೆ ಮಾಡಿದ್ದಾನೆ ಎನ್ನುವುದು ಖಚಿತವಾಗಿತ್ತು. ಹತ್ಯೆ ಮಾಡಿದ ನಂತರ ಚೇತನ್ ಗೌಡ ವಿಷಪ್ರಾಶನ ಮಾಡಿಸಿಕೊಂಡು ಮಂಗಳೂರಿನ ಹೊರವಲಯದ ಪಚ್ಚೆನಾಳೆಯಲ್ಲಿ ಸಿಕ್ಕಿಬಿದ್ದಿದ್ದ. ಸುಮಾರು 10 ದಿನಗಳ ಕಾಲ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖನಾಗಿ ಮತ್ತೆ ಪೊಲೀಸರ ವಶಕ್ಕೆ ಹೋಗಿದ್ದು. ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ 4 ದಿನಗಳ ಪೊಲೀಸ್ ಕಸ್ಟಡಿ ಪಡ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನು KSRTC ಬಸ್ ನಿಲ್ದಾಣಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದರು ಮತ್ತು ಆತ ಕತ್ತಿ ಖರೀದಿಸಿದ್ದಂತಹ ಉಪ್ಪಿನಂಗಡಿಗೆ ಕರೆದುಕೊಂಡೋಗಿ ಆ ಅಂಗಡಿಯಲ್ಲೂ ಮಹಜರು ಮಾಡಿದ್ದರು. ಮತ್ತು ಆತನನ್ನು ನ್ಯಾಯಾಲಯಕ್ಕೆ ಹಾಜರು ಪಡಿಸಿದರೆ ನ್ಯಾಯಾಲಯ ಆತನಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಆತನನ್ನು ಮಂಗಳೂರಿನ ಸಬ್ ಜೈಲಿಗೆ ಕಳುಹಿಸಲಾಗಿದೆ. ಚೇತನ್ ಗೌಡ ಮತ್ತು ಲಾವಣ್ಯ ದೂರದ ಸಂಬಂಧಿಗಳು. ಲಾವಣ್ಯನ ತಂದೆಯ ಕಡೆಯಿಂದ ಚೇತನ್ನ ತಂದೆ ಸಂಬಂಧಿಕರು. ಚೇತನ್ನ ಚಿಕ್ಕಮ್ಮನ ಮನೆ ಇರುವುದು ಲಾವಣ್ಯನ ಮನೆಯ ಪಕ್ಕದಲ್ಲಿ. ಸುಮಾರು 6 ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಚೇತನ್ ಹೈಸ್ಕೂಲು ವಿದ್ಯಾರ್ಥಿ ಆಗಿದ್ದಂತಹ ಸಂದರ್ಭದಲ್ಲಿ ಚಿಕ್ಕಮ್ಮನ ಮನೆಗೆ ಬಂದು ಉಳ್ಕೊಂಡಿದ್ದ. ಪಕ್ಕದಲ್ಲೇ ಲಾವಣ್ಯನ ಮನೆ ಇತ್ತು. ಆಕೆ ಹೈಸ್ಕೂಲ್ ವಿದ್ಯಾರ್ಥಿನಿ. ಅವರಿಬ್ಬರ ಮಧ್ಯೆ ಪರಿಚಯ ಇತ್ತು. ಚೇತನ್ ತನ್ನ ಮನೆಯಲ್ಲಿ ತಾಯಿಯೊಂದಿಗೆ ಲಾವಣ್ಯನನ್ನು ಪ್ರೀತಿಸುತ್ತಾಗಿಯೂ ಆಕೆಯನ್ನು ಮದುವೆ ಮಾಡಿಕೊಡುವಂತೆ ಕೇಳಿಕೊಳ್ಳಲು ವಿನಂತಿಸಿದ್ದ. ಆದರೆ ಆ ತಾಯಿ ಅದಕ್ಕೆ ಒಪ್ಪಿರಲಿಲ್ಲ. ಯಾಕಂತ ಹೇಳಿದರೆ ಲಾವಣ್ಯನಿಗೆ 2 ಅಕ್ಕಂದಿರಿದ್ರು. ಆ ಸಂದರ್ಭದಲ್ಲಿ ಆಕೆ ದೊಡ್ಡ ಅಕ್ಕನಿಗೆ 1 ವರ್ಷದ ಹಿಂದೆ ಮದುವೆಯಾಗಿದೆ. 2ನೇ ಅಕ್ಕ ಉಪ್ಪಿನಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಳು ಕಲ್ಲಡ್ಕದ ಪುಷ್ಪರಾಜ ಕ್ಲಿನಿಕ್ನಲ್ಲಿ ಕೆಲಸ ಮಾಡಿದಳು. ಮದುವೆಯಾದ ದೊಡ್ಡ ಅಕ್ಕನನ್ನು ಸಹ ಆಕೆ ಪುಷ್ಪರಾಜ ಕ್ಲಿನಿಕ್ನಲ್ಲಿ ಕೆಲಸಕ್ಕೆ ಸೇರಿಸಿದ್ಳು. ಆ ಕ್ಲಿನಿಕ್ನ ಮೆಡಿಕಲ್ ವಿಭಾಗದಲ್ಲಿ ಅವರಿಬ್ಬರು ಡೇ ಅಥವಾ ನೈಟು ಈ ಪಾಳಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಚೇತನಿಗೆ ಆಕೆಯ ಮೇಲೆ ಒಂದು ಆಕರ್ಷಣೆ ಇತ್ತು. ಆ ಆಕರ್ಷಣೆಯನ್ನು ಲಾವಣ್ಯ ಒಪ್ಪಿಕೊಳ್ಳಲೂ ಇಲ್ಲ, ನಿರಾಕರಿಸಲೂ ಇಲ್ಲ. ಆಕೆಗೆ ಆ ಭಾವನೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಲಾವಣ್ಯನ ಮನೆಯವರು ಅವರಿಬ್ಬರ ಜಾತಕವನ್ನು ಯಾವುದೋ ಒಂದು ಜ್ಯೋತಿಷ್ಯರ ಹತ್ರ ತೋರಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಇವೆ. ಅದು ಖಚಿತತೆ ಇಲ್ಲ. ಆದರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಅಂತಹ ಒಂದು ಮಾಹಿತಿ ಹೊರಬಂದಿದೆ ಎನ್ನುವುದಂತೂ ಸತ್ಯ. ಆದರೆ ಲಾವಣ್ಯಳ ಮನೆಯವರು ಯಾವ ಜ್ಯೋತಿಷ್ಯರ ಹತ್ರ ಆಕೆಯ ಜಾತಕ ಮತ್ತು ಚೇತನ್ ಗೌಡನ ಜಾತಕವನ್ನು ತೋರಿಸಿದ್ದಾರೆ ಎನ್ನುವುದು ಚೇತನ್ಗೆ ಅರಿವು ಇಲ್ಲ. ಆದರೆ ಜಾತಕ ತೋರಿಸಿದ್ದಾರೆ. ಆ ಸಂದರ್ಭದಲ್ಲಿ ಜ್ಯೋತಿಷ್ಯರು ಖರಾಬ್ ಆದಂತಹ ಭವಿಷ್ಯ ನುಡಿದಿದ್ದಾರೆ. ಅವರಿಬ್ಬರಿಗೆ ಹೊಂದಾಣಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಅಂತಹ ಒಂದು ಮಾತು ದೈವಜ್ಞರಿಂದ ಬಂದಿದೆ. ಆ ಕಾರಣಕ್ಕಾಗಿ ಲಾವಣ್ಯನ ಮನೆಯವರು ಲಾವಣ್ಯನಿಗೆ ಎಚ್ಚರಿಕೆ ನೀಡಿದರು, ಆತನೊಂದಿಗೆ ನಿಕಟವಾಗಿ ವ್ಯವಹರಿಸಬಾರದು ಅಂತೇಳಿ. ಇದು ಸುಮಾರು 3 ವರ್ಷಗಳ ಹಿಂದೆ. ತದನಂತರ ಲಾವಣ್ಯ ಆತನನ್ನು ದೂರ ಮಾಡಿದ್ಳು. ಅದಕ್ಕಿಂತ ಮೊದಲು ಲಾವಣ್ಯನು ಮಾತನಾಡ್ತಿದ್ಲು, ಚೇತನ್ ಗೌಡನು ಮಾತಾಡ್ತಿದ್ರು. ಆದರೆ ಅದು ಪ್ರೀತಿಯಲ್ಲ,
ಬದಲಾಗಿ ಪರಸ್ಪರ ಪರಿಚಯ, ಒಂದೇ ಸಮುದಾಯಕ್ಕೆ ಸೇರಿದರು. ಅವರು ಗೌಡ ಸಮುದಾಯಕ್ಕೆ ಸೇರಿದವರು. ಇಂತಹ ಸಂದರ್ಭದಲ್ಲಿ ಚೇತನ್ ಗೌಡನಿಗೆ ಡಿಪ್ಲೊಮೊ ಮುಗಿದ ತಕ್ಷಣ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿದ ಕೂಡಲೇ ಯುವಕರಿಗೆ ಒಂದು ಹುಮ್ಮಸ್ಸು ಜಾಸ್ತಿ ಬರ್ತದೆ. ಯಾಕಂದರೆ ಹೇಳಿದರೆ ಅವರು ದುಡಿತಿದ್ದಾರೆ, ಸಂಬಳ ಬರ್ತಾ ಇದೆ ಅಂತೇಳಿ. ಬೆಳ್ತಂಗಡಿಯಲ್ಲಿ ದುಡಿತಿದ್ದ, ಮನೆಗೂ ಸಹಾಯ ಮಾಡ್ತಾಯಿದ್ದ. ಬಿಡುವಿನ ವೇಳೆಯಲ್ಲಿ ಅಡಿಕೆ ಸುಳಿಯಲು ಹೋಗ್ತಾ ಇದ್ದ, ಕೂಲಿ ಕೆಲಸಕ್ಕೂ ಹೋಗ್ತಾ ಇದ್ದ. ಅಂತಹ ಕಷ್ಟಜೀವಿ. ಯಾಕಂತ ಹೇಳಿದರೆ ಚೇತನ್ನ ಮನೆಯವರು ಬಡ ಕೃಷಿ ಕೂಲಿ ಕುಟುಂಬದವರು. ಆತನಿಗೆ ಅಕ್ಕ ಇದ್ದಾಳೆ, ಅವಳು ವಿದ್ಯಾವಂತೆ. ಆಕೆಗೆ ಮದುವೆ ನಿಶ್ಚಯವಾಗಿತ್ತು. ಇಂತಹ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಚೇತನ್ ಗೌಡನಿಗೆ ಲಾವಣ್ಯನ ಮೇಲಿನ ಆಸೆ ಹೋಗಿರಲಿಲ್ಲ. ಲಾವಣ್ಯ ಆತನ ಸಂಪರ್ಕವನ್ನು ಸಂಪೂರ್ಣವಾಗಿ ತೊರೆದಿದ್ದರು. ಕಳೆದ 3 ವರ್ಷಗಳಿಂದ ಯಾವಾಗ ಜಾತಕ ಕೂಡಿ ಬರಲಿಲ್ಲ ಎನ್ನುವ ವಿಚಾರ ಗೊತ್ತಾಯಿತೋ, ಮನೆಯವರು ಯಾವಾಗ ಎಚ್ಚರಿಕೆ ನೀಡಿದರು, ಅಲ್ಲಿಂದ ಲಾವಣ್ಯ ಆತನ ಸಂಪರ್ಕವನ್ನು ತೊರೆದಿದ್ದಳು ಮತ್ತು ಆದಷ್ಟು ಆತನಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ಳು. ಆತ ಎದುರಿಗೆ ಸಿಕ್ಕಿದ್ದರೂ ಅನಿವಾರ್ಯ ಸಂದರ್ಭಗಳಲ್ಲಿ ಆಕೆ ಸಮೀಪಿಸುತ್ತಿರಲಿಲ್ಲ. ಇದು ಸಹಜವಾಗಿಯೇ ಆತನ ಮನಸ್ಸಿನಲ್ಲಿ ಒಂದು ರೀತಿಯ ರೋಷ ಉಂಟು ಮಾಡಿತ್ತು. ಈ ರೋಷದ ಹಿನ್ನೆಲೆಯಲ್ಲಿಯೇ ಚೇತನ್ ಗೌಡ ಆಕೆಯನ್ನು ಕೊಲೆ ಮಾಡುವಂತಹ ನಿರ್ಧಾರಕ್ಕೆ ಬಂದ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಹತ್ಯೆ ನಡೀಬೇಕು ಅಂತಾದರೆ ಅದಕ್ಕೆ ಮೋಟಿವ್ ಇರಬೇಕು, ಕಾರಣ ಇರಬೇಕು, ಅದರಲ್ಲೂ ಬಲವಾದ ಕಾರಣ ಇರಬೇಕು. ಬಲವಾದ ಕಾರಣ ಇಲ್ಲದೆ ಒಂದು ಹತ್ಯೆ ನಡೆದರೆ ಅದು ಸರಿಯಾದ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಕೊಲೆ ಅಂತ ಹೇಳಿ ತೀರ್ಮಾನ ಆಗುವುದಿಲ್ಲ. BNS ಸೆಕ್ಷನ್ 103 ಅಡಿಯಲ್ಲಿ ದಾಖಲಾಗುವಂತಹ ಪ್ರಕರಣಗಳಲ್ಲಿ ಪೊಲೀಸರು ಆ ಮೋಟಿವನ್ನು ತನಿಖೆಯ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ ಮಾಡಲೇಬೇಕು. ಎಸ್ಟಾಬ್ಲಿಷ್ ಮಾಡದಿದ್ದಲ್ಲಿ ಕೊಲೆ ಪ್ರಕರಣಕ್ಕೆ ಗರಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಲಾಗುವುದಿಲ್ಲ. ಅಂತಹ ಪ್ರಕರಣಗಳಲ್ಲಿ ಮೋಟಿವ್ ಸರಿಯಾಗಿ ಎಸ್ಟಾಬ್ಲಿಷ್ ಆಗದಿದ್ದಲ್ಲಿ ನ್ಯಾಯಾಲಯ ಅಪರಾಧಿಯ ಅಪರಾಧ ಸಾಬೀತಾದರೂ ಸಹ ಕನಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಿದಂತಹ ನಿದರ್ಶನಗಳಿವೆ. ಒಂದು ಕೊಲೆ ಪ್ರಕರಣದಲ್ಲಿ ಕೇವಲ 3 ವರ್ಷ ಶಿಕ್ಷೆ ವಿಧಿಸಿದ ನಿದರ್ಶನ ಇದೆ. ಅತ್ಯಾಚಾರ ಪ್ರಕರಣಗಳಲ್ಲಿ 4 ವರ್ಷ ಶಿಕ್ಷೆ ವಿಧಿಸಿದ ನಿದರ್ಶನ ಇದೆ. ಅದೇ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿದ ನಿದರ್ಶನವೂ ಇದೆ. ಅಪ್ರಾಪ್ತ ವಯಸ್ಸಿನ ಹೆಣ್ಮಗಳಾದರೆ ಗರಿಷ್ಠ 20 ವರ್ಷ ಶಿಕ್ಷೆ ವಿಧಿಸಿದ ನಿದರ್ಶನ ಇದೆ. ಆದ್ದರಿಂದ ಯಾವ ಪ್ರಕರಣಕ್ಕೆ ಯಾವ ಅವಧಿಯ ಶಿಕ್ಷೆ ಎನ್ನುವುದು ಕಾನೂನಿನಲ್ಲಿ ಸ್ಥಾಪಿತವಾಗಿದೆ. ಆ ರೀತಿಯಾಗಿ ಮೋಟಿವ್ ಎಸ್ಟಾಬ್ಲಿಷ್ ಆಗದಿದ್ದರೆ ಅಪರಾಧಿ ನುಣುಚಿಕೊಳ್ಳುವ ಸಾಧ್ಯತೆಗಳು ಇವೆ. ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವುದು. ಆರೋಪಿ ಚೇತನ್ನನ್ನು ಸ್ಥಳಮಹಾಜರುಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಆತನಿಗೆ ಮುಸುಕು ಹಾಕಿದ್ದರು. ಸಾಮಾನ್ಯವಾಗಿ ಪ್ರಕರಣದ ತನಿಖೆಯ ಹಂತದಲ್ಲಿ ಆರೋಪಿಯ ಮುಖಚಹರೆಯನ್ನು ಮರೆಮಾಚುವುದು ಐಡೆಂಟಿಫಿಕೇಷನ್ ಪೀರಿಯಡ್ನ ಅಗತ್ಯ ಇದ್ದಾಗ ಮಾತ್ರ. FIRನಲ್ಲಿ ಆರೋಪಿಯ ಹೆಸರು ಇಲ್ಲದೇ ಇರುವಾಗ, ಆರೋಪಿಯನ್ನು ಸಾಕ್ಷ್ಯಾಧಾರಗಳ ಸಂಗ್ರಹಣೆಯ ಸಂದರ್ಭದಲ್ಲಿ ಗುರುತಿಸಿ ಬಂಧಿಸಿದಂತಹ ಸಂದರ್ಭದಲ್ಲಿ ಆರೋಪಿಯ
ಐಡೆಂಟಿಫಿಕೇಷನ್ ಪೆರೇಡ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಪ್ರಕರಣ ಸಂಭವಿಸಿದ ಸಂದರ್ಭದಲ್ಲಿ ಕೆಲವರು ಐ ವಿಟ್ನೆಸ್ಗಳು ಇರ್ತಾರೆ, ನೇರ ಸಾಕ್ಷ್ಯದಾರರಿಗಳು ಇರ್ತಾರೆ. ಅವರು ಘಟನೆಯನ್ನು ನೋಡಿರ್ತಾರೆ, ಆರೋಪಿಯನ್ನು ನೋಡಿರ್ತಾರೆ, ಆದರೆ ಆರೋಪಿ ಯಾರಂತ ಗೊತ್ತಿರುವುದಿಲ್ಲ. ಅಂಥವರು ಆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಷನ್ ಪೆರೇಡನ್ನು ನ್ಯಾಯಾಲಯದ ಅನುಮತಿಯ ಮೇರೆಗೆ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥ ಜೈಲಿನಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ ಅಂದರೆ ತಹಶೀಲ್ದಾರನು ಮಾಡ್ತಾರೆ. ಆ ಒಂದು ಸಾಕ್ಷಿಯು ನ್ಯಾಯಾಲಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಆರೋಪಿಗೆ ಶಿಕ್ಷೆಯಾಗಲಿಕ್ಕೆ. ಆ ಕಾರಣಕ್ಕಾಗಿ ಆರೋಪಿಯ ಮುಖ ಚಹರೆಯನ್ನು ಮುಚ್ಚಲಾಗುತ್ತದೆ. ಮಹಾಜರು ಸಂದರ್ಭದಲ್ಲಿ ಆತನಿಗೆ ಮುಸುಕು ಹಾಕಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಚೇತನನ್ನು ಉಪ್ಪಿನಂಗಡಿಯ ಅಂಗಡಿಯೊಂದಕ್ಕೂ ಕರ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ಆತ ಕತ್ತಿ ಖರೀದಿಸಿದ್ದ. ಅಲ್ಲಿ ಅವರು ಮಾರಾಟ ಮಾಡಿದ ಕತ್ತಿಗೆ ಬಿಲ್ ಮಾಡಿದ್ದಾರೆ. ಆ ಬಿಲ್ಲನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಂಗಡಿಯ CCTV ಫುಟೇಜ್ಗಳನ್ನು ಸಂಗ್ರಹಿಸಿದ್ದಾರೆ. ಅಲ್ಲಿನವರ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿದ್ದಾರೆ. ಒಟ್ಟಾರೆಯಾಗಿ ಪೊಲೀಸರ ತನಿಖೆ ಈ ಹಂತದವರೆಗೆ ಸರಿಯಾಗಿಯೇ ಇದೆ. ಅವನಿಗೆ ಆ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಕೊಡಿಸಬೇಕು ಎನ್ನುವುದು ಪೊಲೀಸರದ್ದು ಇರಾದೆಯಾಗಿದೆ. ಆದ್ದರಿಂದ ಆ ರೀತಿಯಲ್ಲಿ ತನಿಖೆ ನಡೆದಿದೆ. ಲಾವಣ್ಯ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಅಂತಿಮ ಘಟ್ಟಕ್ಕೆ ಮುಟ್ಟಿದೆ. ಆದರೆ ಇನ್ನಷ್ಟು ತನಿಖೆ ಅಗತ್ಯ ಇದೆ. ಸುಮಾರು 90 ದಿನಗಳ ಕಾಲ ಈ ತನಿಖೆ ನಡೀತದೆ. ತದನಂತರ ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಇನ್ನೊಂದು ವರ್ಷದ ನಂತರ ಪ್ರಕರಣ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಿದಾರರು ಮತ್ತು ಸಾಕ್ಷ್ಯಗಳು ಒಂದಕ್ಕೊಂದು ಪೂರಕವಾಗಿ ಇದ್ದರೆ ಆರೋಪಿಗೆ ಶಿಕ್ಷೆ ಆಗಬಹುದು ಎನ್ನುವ ನಿರೀಕ್ಷೆ ಇದೆ. ಚೇತನ್ನ ಮೇಲೆ ಬಂಟ್ವಾಳ ನಗರ ಠಾಣೆಯಲ್ಲಿ ನೇರವಾದ ಪ್ರಕರಣ ದಾಖಲಾಗಿದೆ. ಲಾವಣ್ಯನನ್ನು ಚೇತನ್ನೇ ಕತ್ತಿಯಿಂದ ಕಡಿದು ಕೊಂದಿದ್ದಾನೆ ಅಂತ ಹೇಳಿ ಚೇತನ್ನ ಮೇಲೆ ದೂರು ದಾಖಲಾಗಿತ್ತು. ಲಾವಣ್ಯಳ ಅಕ್ಕನ ಗಂಡ ಗೌತಮ್ ದೂರು ಕೊಟ್ಟವರು. ಅವರು ಚೇತನ್ನ ಮೇಲೆಯೇ ದೂರು ಕೊಡಲಿಕ್ಕೂ ಒಂದು ಕಾರಣ ಇತ್ತು. ಚೇತನ್ ಬಸ್ಸಿಗೆ ಹತ್ತಿದಂತಹ ಸಂದರ್ಭದಲ್ಲಿ ಲಾವಣ್ಯ ತನ್ನ ಅಕ್ಕನಿಗೆ ದೂರವಾಣಿ ಕರೆ ಮಾಡಿದರು. ಅಕ್ಕ ತನ್ನ ಗಂಡ ಗೌತಮಿಗೆ ಹೇಳಿದರು. ಗೌತಮು ಲಾವಣ್ಯನಿಗೆ ಫೋನ್ ಮಾಡಿದರು. ಲಾವಣ್ಯ ಚೇತನ್ ಬಸ್ಸಿಗೆ ಹತ್ತಿದ್ದಾನೆ ಅಂತ ಹೇಳಿದರು. ಚೇತನಿಗೆ ಫೋನ್ ಕೊಡು ಅಂತ ಹೇಳಿದಾಗ ಚೇತನ್ ಬಸ್ಸಿನಿಂದ ಇಳಿದು ಹೋಗಿದ್ದ. ಲಾವಣ್ಯನು ಇಳಿದಿದ್ಳು. ಈ ಸಂದರ್ಭದಲ್ಲೇ ಲಾವಣ್ಯ ಮೇಲೆ ಹತ್ಯೆ ಆಯಿತು. ಅದರಿಂದಾಗಿ ಗೌತಮಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಚೇತನ್ನೇ ಈ ಕೃತ್ಯ ಮಾಡಿದ್ದಾನೆ. ಅದರಿಂದಾಗಿ ಅವರು ನೇರವಾಗಿ ದೂರು ಕೊಟ್ಟಿದ್ದರು. ಈ ಘಟನೆಯನ್ನು ಬಸ್ ನಿಲ್ದಾಣದಲ್ಲಿದ್ದ ಕೆಲವರು ನೋಡಿದ್ದಾರೆ. ಸ್ಥಳೀಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಬೇಬಿ ಕುಂದರ್ ಅವರು ಈ ಘಟನೆಯ ಪ್ರತ್ಯಕ್ಷದರ್ಶಿ. ಬಸ್ ನಿಲ್ದಾಣದ TCಯು ಪ್ರತ್ಯಕ್ಷದರ್ಶಿ. ಬಸ್ಸಿನಲ್ಲಿದ್ದಂಥ 3 ಹೆಣ್ಮಕ್ಕಳು ಸಹ ಪ್ರತ್ಯಕ್ಷದರ್ಶಿಗಳು. ಅವರು ಎಲ್ಲರೂ ಈ ಘಟನೆಯನ್ನು ನೋಡಿದ್ದಾರೆ. ಆ ದೃಶ್ಯವನ್ನು ಚಿತ್ರೀಕರಿಸಿದಂತಹ ಕಲ್ಲಡ್ಕದ ಮನೋಜು ಸಹ ಆರೋಪಿಯನ್ನು ನೋಡಿದ್ದಾರೆ. ಆದರೆ ಅವರಿಗೆ ಯಾರಿಗೂ ಆರೋಪಿ ಯಾರೆಂದು ಗೊತ್ತಾಯಿಲ್ಲ, ಪರಿಚಯ ಇಲ್ಲ. ಆತನೇ ಚೇತನ್ ಎನ್ನುವುದು ಅವರಿಗೆ ಗೊತ್ತಿರಲಿಲ್ಲ. ಆ ಕಾರಣಕ್ಕಾಗಿ ಅಷ್ಟೂ ಮಂದಿ ಸಾಕ್ಷಿದಾರರು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಾಗಿರುವುದರಿಂದ ಅವರ್ಯಾರಿಗೂ ಚೇತನ್ನ ಮಾಹಿತಿ ಇಲ್ಲದೇ ಇರುವುದರಿಂದ ಚೇತನ್ನನ್ನು ಅವರು ಇನ್ನು ಮುಂದಕ್ಕೆ ಐಡೆಂಟಿಫಿಕೇಷನ್ ಪೆರೇಡ್ನಲ್ಲಿ ಗುರುತಿಸುವ ಸಾಧ್ಯತೆಗಳಿರುವುದರಿಂದ ಆತನ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಹಾಕಲಾಗಿದೆ. ಇದು ತನಿಖಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು. ಚೇತನ್ನ ಭಾವಚಿತ್ರಗಳು ಸೋಷಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ಪಬ್ಲಿಷ್ ಆಗಿದ್ದರೂ ಸಹ ಅದು ತನಿಖೆಯ ದೃಷ್ಟಿಯಿಂದ ಪ್ರಮುಖ ಪಾತ್ರ ವಹಿಸುವುದಿಲ್ಲ. ಆದರೆ ಐಡೆಂಟಿಫಿಕೇಷನ್ ಪೆರೇಡಿನಲ್ಲಿ
ಇಷ್ಟೂ ಮಂದಿ ಪ್ರತ್ಯಕ್ಷದರ್ಶಿ ಸಾಕ್ಷಿದಾರರು 10 ಮಂದಿ ಆರೋಪಿಗಳ ಮಧ್ಯದಲ್ಲಿ ನಿಲ್ಲಿಸಿದ್ದಂತಹ ಚೇತನನ್ನು ಗುರುತಿಸಿದ್ದಾರೆ. ಅದನ್ನು ತಾಲೂಕು ಮ್ಯಾಜಿಸ್ಟ್ರೇಟ್ ಅಂದರೆ ತಹಶೀಲ್ದಾರರು ದಾಖಲಿಸಿಕೊಂಡು ವರದಿಯನ್ನು ಒಪ್ಪಿಸ್ತಾರೆ. ಆ ವರದಿಯ ಆಧಾರವೂ ಸಹ ನ್ಯಾಯಾಲಯದಲ್ಲಿ ಚೇತನಿಗೆ ಶಿಕ್ಷೆ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಅಂತೂ ಇಂತೂ ಲಾವಣ್ಯ ಕೊಲೆ ಪ್ರಕರಣದಲ್ಲಿ ತನಿಖೆ ಅಂತಿಮ ಘಟ್ಟಕ್ಕೆ ಮುಗಿದು ಇನ್ನು ಕೆಲವು ದಿನಗಳ ಕಾಲ ತನಿಖೆ ನಡೀತದೆ. 90 ದಿನಗಳ ಒಳಗೆ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. 1 ವರ್ಷದ ಒಳಗೆ ಈ ಪ್ರಕರಣದ ವಿಚಾರಣೆಯೂ ಮುಗಿಯುತ್ತದೆ. ಯಾಕಂತ ಹೇಳಿದರೆ ಅಲ್ಲಿಯವರೆಗೆ ಚೇತನಿಗೆ ಜಾಮೀನು ಆಗುವ ಸಾಧ್ಯತೆಗಳು ಕಡಿಮೆ. ಸಾರ್ವಜನಿಕವಾಗಿ ವೈರಲ್ ಆಗಿರುವಂತಹ ದೃಶ್ಯಗಳಿವೆ, ಸಾರ್ವಜನಿಕವಾಗಿ ಆಕ್ರೋಶಭರಿತ ಮಾತುಗಳಿವೆ. ಆದ್ದರಿಂದ ಜಾಮೀನು ಪ್ರಕ್ರಿಯೆ ಕಷ್ಟ. ಆದ್ದರಿಂದಾಗಿ ಇದು ಟ್ರಯಲ್ ಆಗಿ ಮುಗಿಯುವಂಥ ಪ್ರಕರಣ ಆಗಿದೆ ಎನ್ನುವುದಂತೂ ಸ್ಪಷ್ಟ.